ಆಹಾರದಿಂದ ಕ್ಯಾನ್ಸರ್ ಅಪಾಯ. ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಮಾತು ಜೋರಾಗಿದೆ. ಜನರಿಗೆ ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರದು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ. ಕಲ್ಲಂಗಡಿ, ಇಡ್ಲಿ, ಮಸಾಲೆ ಬಟಾಣಿ ತಿನ್ನೋಕೆ ಭಯ ಶುರುವಾಗಿದೆ. ಲಿಪ್ಸ್ಟಿಕ್ ಹಚ್ಕೊಳ್ಳೋರ್ಗೂ ಟ್ಯಾಟೂ ಹಾಕೊಳ್ಳೋರ್ಗೂ ಕಂಟಕ ಶುರುವಾಗಿದೆ. ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್. ಇಡ್ಲಿ ಮಾಡೋ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡೋದ್ರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕಲ್ಲಂಗಡಿಯಲ್ಲಿ ಕೆಂಪಾಗಲು ಕೃತಕ ಬಣ್ಣ ಬಳಕೆ. ರೆಡ್ ಕಲರ್, ವೈಬ್ರೆಂಟ್ ಕಲರ್ ಬರ್ಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಆದ್ರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತೆ ಅಗೇನ್ ಟಾಕ್ಸಿನ್ ರಿಟೆನ್ಷನ್. ಹಸಿರು ಬಟಾಣಿಗೆ ಕೃತಕ ಕಲರ್. ಹಸಿರು ಬಟಾಣಿ ಬ್ಯಾನ್. ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ ಅಲ್ಲಿ ಅಸುರಕ್ಷಿತ ಎಂಬುದು ದೃಢ. 70 ಸ್ಯಾಂಪಲ್ಗಳು ಅಸುರಕ್ಷಿತ ಹಿನ್ನೆಲೆ ಹಸಿರು ಮಸಾಲೆ ಬಟಾಣಿ ಬ್ಯಾನ್. ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಜೀವಕ್ಕೆ ಮಾರಕ. ಲಿಪ್ಸ್ಟಿಕ್ ಬ್ಯಾನ್ ಯಾಕೆ? ಪ್ರತಿದಿನ ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಬಳಕೆ ಸುರಕ್ಷಿತ ಅಲ್ಲ. ಆಕ್ಸಿಕ್ಲೋರೈಡ್ ಅಂಶ ಇದ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಲಿಪ್ಸ್ಟಿಕ್ ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ, ವ್ಯಾಕ್ಸ್ ಬಳಕೆ. ಕಳಪೆ ಲಿಪ್ಸ್ಟಿಕ್ ಇಂದ ಆರೋಗ್ಯದ ಮೇಲೆ ಕೆಟ್ಟ ಎಫೆಕ್ಟ್. ಕೇಂದ್ರಕ್ಕೆ ಪತ್ರ ಬರೆಯಲು ಆರೋಗ್ಯ ಇಲಾಖೆ ಪ್ಲಾನ್. ರಸ್ತೆ ಬದಿ ಹಾಕೋ ಟ್ಯಾಟೂನಿಂದ ಜೀವಕ್ಕೆ ಕಂಟಕ. ಟ್ಯಾಟೂ ಡೇಂಜರ್ ಯಾಕೆ? ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಬಳಕೆ. ಟ್ಯಾಟೂನಿಂದ HIV, ಚರ್ಮ ಸಂಬಂಧಿ ಸಮಸ್ಯೆ. ಟ್ಯಾಟೂವಿನಲ್ಲಿ 22 ಹೆವಿ ಮೆಟಲ್ಗಳು ಪತ್ತೆ. ಹೆವಿ ಮೆಟಲ್ ಚರ್ಮದ ಮೂಲಕ ದೇಹ ಪ್ರವೇಶ. ಇದರಿಂದ ಅನೇಕ ಚರ್ಮ ರೋಗಗಳು, ಅಲರ್ಜಿ. ಈ ಟ್ಯಾಟೂಗಳನ್ನ ಏನು ಹಾಕ್ತಾ ಇದ್ದಾರೆ, ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನ ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಒಟ್ನಲ್ಲಿ ಜನರಿಗೆ ಯಾವುದನ್ನ ತಿನ್ನಬೇಕು ಯಾವುದನ್ನ ಬಳಸಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗಿದ್ದು ಎಲ್ಲವನ್ನ ಅನುಮಾನದಿಂದಲೇ ನೋಡುವ ಪರಿಸ್ಥಿತಿ ಎದುರಾಗಿದೆ. ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳನ್ನ, ಪದಾರ್ಥಗಳ ಬ್ಯಾನ್ಗೆ ಸರ್ಕಾರ ಮುಂದಾಗಿರುವುದು ಕೂಡ ಒಳ್ಳೆ ಬೆಳವಣಿಗೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಹಾರದಿಂದ ಕ್ಯಾನ್ಸರ್ ಅಪಾಯ. ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಮಾತು ಜೋರಾಗಿದೆ. ಜನರಿಗೆ ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರದು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ. ಕಲ್ಲಂಗಡಿ, ಇಡ್ಲಿ, ಮಸಾಲೆ ಬಟಾಣಿ ತಿನ್ನೋಕೆ ಭಯ ಶುರುವಾಗಿದೆ. ಲಿಪ್ಸ್ಟಿಕ್ ಹಚ್ಕೊಳ್ಳೋರ್ಗೂ ಟ್ಯಾಟೂ ಹಾಕೊಳ್ಳೋರ್ಗೂ ಕಂಟಕ ಶುರುವಾಗಿದೆ. ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್. ಇಡ್ಲಿ ಮಾಡೋ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡೋದ್ರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕಲ್ಲಂಗಡಿಯಲ್ಲಿ ಕೆಂಪಾಗಲು ಕೃತಕ ಬಣ್ಣ ಬಳಕೆ. ರೆಡ್ ಕಲರ್, ವೈಬ್ರೆಂಟ್ ಕಲರ್ ಬರ್ಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಆದ್ರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತೆ ಅಗೇನ್ ಟಾಕ್ಸಿನ್ ರಿಟೆನ್ಷನ್. ಹಸಿರು ಬಟಾಣಿಗೆ ಕೃತಕ ಕಲರ್. ಹಸಿರು ಬಟಾಣಿ ಬ್ಯಾನ್. ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ ಅಲ್ಲಿ ಅಸುರಕ್ಷಿತ ಎಂಬುದು ದೃಢ. 70 ಸ್ಯಾಂಪಲ್ಗಳು ಅಸುರಕ್ಷಿತ ಹಿನ್ನೆಲೆ ಹಸಿರು ಮಸಾಲೆ ಬಟಾಣಿ ಬ್ಯಾನ್. ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಜೀವಕ್ಕೆ ಮಾರಕ. ಲಿಪ್ಸ್ಟಿಕ್ ಬ್ಯಾನ್ ಯಾಕೆ? ಪ್ರತಿದಿನ ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಬಳಕೆ ಸುರಕ್ಷಿತ ಅಲ್ಲ. ಆಕ್ಸಿಕ್ಲೋರೈಡ್ ಅಂಶ ಇದ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಲಿಪ್ಸ್ಟಿಕ್ ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ, ವ್ಯಾಕ್ಸ್ ಬಳಕೆ. ಕಳಪೆ ಲಿಪ್ಸ್ಟಿಕ್ ಇಂದ ಆರೋಗ್ಯದ ಮೇಲೆ ಕೆಟ್ಟ ಎಫೆಕ್ಟ್. ಕೇಂದ್ರಕ್ಕೆ ಪತ್ರ ಬರೆಯಲು ಆರೋಗ್ಯ ಇಲಾಖೆ ಪ್ಲಾನ್. ರಸ್ತೆ ಬದಿ ಹಾಕೋ ಟ್ಯಾಟೂನಿಂದ ಜೀವಕ್ಕೆ ಕಂಟಕ. ಟ್ಯಾಟೂ ಡೇಂಜರ್ ಯಾಕೆ? ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಬಳಕೆ. ಟ್ಯಾಟೂನಿಂದ HIV, ಚರ್ಮ ಸಂಬಂಧಿ ಸಮಸ್ಯೆ. ಟ್ಯಾಟೂವಿನಲ್ಲಿ 22 ಹೆವಿ ಮೆಟಲ್ಗಳು ಪತ್ತೆ. ಹೆವಿ ಮೆಟಲ್ ಚರ್ಮದ ಮೂಲಕ ದೇಹ ಪ್ರವೇಶ. ಇದರಿಂದ ಅನೇಕ ಚರ್ಮ ರೋಗಗಳು, ಅಲರ್ಜಿ. ಈ ಟ್ಯಾಟೂಗಳನ್ನ ಏನು ಹಾಕ್ತಾ ಇದ್ದಾರೆ, ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನ ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಒಟ್ನಲ್ಲಿ ಜನರಿಗೆ ಯಾವುದನ್ನ ತಿನ್ನಬೇಕು ಯಾವುದನ್ನ ಬಳಸಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗಿದ್ದು ಎಲ್ಲವನ್ನ ಅನುಮಾನದಿಂದಲೇ ನೋಡುವ ಪರಿಸ್ಥಿತಿ ಎದುರಾಗಿದೆ. ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳನ್ನ, ಪದಾರ್ಥಗಳ ಬ್ಯಾನ್ಗೆ ಸರ್ಕಾರ ಮುಂದಾಗಿರುವುದು ಕೂಡ ಒಳ್ಳೆ ಬೆಳವಣಿಗೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಹಾರದಿಂದ ಕ್ಯಾನ್ಸರ್ ಅಪಾಯ. ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಮಾತು ಜೋರಾಗಿದೆ. ಜನರಿಗೆ ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರದು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ. ಕಲ್ಲಂಗಡಿ, ಇಡ್ಲಿ, ಮಸಾಲೆ ಬಟಾಣಿ ತಿನ್ನೋಕೆ ಭಯ ಶುರುವಾಗಿದೆ. ಲಿಪ್ಸ್ಟಿಕ್ ಹಚ್ಕೊಳ್ಳೋರ್ಗೂ ಟ್ಯಾಟೂ ಹಾಕೊಳ್ಳೋರ್ಗೂ ಕಂಟಕ ಶುರುವಾಗಿದೆ.
ಇಡ್ಲಿಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್. ಇಡ್ಲಿ ಮಾಡೋ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುವುದರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕಲ್ಲಂಗಡಿಯಲ್ಲಿ ಕೆಂಪಾಗಲು ಕೃತಕ ಬಣ್ಣ ಬಳಕೆ. ರೆಡ್ ಕಲರ್ ವೈಬ್ರೆಂಟ್ ಕಲರ್ ಬರ್ಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಆದ್ರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತೆ ಅಗೇನ್ ಟಾಕ್ಸಿನ್ ರಿಟೆನ್ಷನ್. ಹಸಿರು ಬಟಾಣಿಗೆ ಕೃತಕ ಕಲರ್. ಹಸಿರು ಬಟಾಣಿ ಬ್ಯಾನ್. ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ ಅಲ್ಲಿ ಅಸುರಕ್ಷಿತ ಎಂಬುದು ದೃಢ. 70 ಸ್ಯಾಂಪಲ್ಗಳು ಅಸುರಕ್ಷಿತ ಹಿನ್ನೆಲೆ ಹಸಿರು ಮಸಾಲೆ ಬಟಾಣಿ ಬ್ಯಾನ್. ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಜೀವಕ್ಕೆ ಮಾರಕ. ಲಿಪ್ಸ್ಟಿಕ್ ಬ್ಯಾನ್ ಯಾಕೆ? ಪ್ರತಿದಿನ ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಬಳಕೆ ಸುರಕ್ಷಿತ ಅಲ್ಲ. ಆಕ್ಸಿಕ್ಲೋರೈಡ್ ಅಂಶ ಇದ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಲಿಪ್ಸ್ಟಿಕ್ ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ, ವ್ಯಾಕ್ಸ್ ಬಳಕೆ. ಕಳಪೆ ಲಿಪ್ಸ್ಟಿಕ್ ಇಂದ ಆರೋಗ್ಯದ ಮೇಲೆ ಕೆಟ್ಟ ಎಫೆಕ್ಟ್. ಕೇಂದ್ರಕ್ಕೆ ಪತ್ರ ಬರೆಯಲು ಆರೋಗ್ಯ ಇಲಾಖೆ ಪ್ಲಾನ್. ರಸ್ತೆ ಹಾಕೋ ಟ್ಯಾಟೂನಿಂದ ಜೀವಕ್ಕೆ ಕಂಟಕ. ಟ್ಯಾಟೂ ಡೇಂಜರ್ ಯಾಕೆ? ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಬಳಕೆ. ಟ್ಯಾಟೂನಿಂದ HIV, ಚರ್ಮ ಸಂಬಂಧಿ ಸಮಸ್ಯೆ. ಟ್ಯಾಟೂವಿನಲ್ಲಿ 22 ಹೆವಿ ಮೆಟಲ್ಗಳು ಪತ್ತೆ. ಹೆವಿ ಮೆಟಲ್ ಚರ್ಮದ ಮೂಲಕ ದೇಹ ಪ್ರವೇಶ. ಇದರಿಂದ ಅನೇಕ ಚರ್ಮ ರೋಗಗಳು, ಅಲರ್ಜಿ. ಈ ಟ್ಯಾಟೂಗಳನ್ನ ಏನು ಹಾಕ್ತಾ ಇದ್ದಾರೆ, ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನ ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಒಟ್ನಲ್ಲಿ ಜನರಿಗೆ ಯಾವುದನ್ನ ತಿನ್ನಬೇಕು, ಯಾವುದನ್ನ ಬಳಸಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗಿದ್ದು ಎಲ್ಲವನ್ನ ಅನುಮಾನದಿಂದಲೇ ನೋಡುವ ಪರಿಸ್ಥಿತಿ ಎದುರಾಗಿದೆ. ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳನ್ನ, ಪದಾರ್ಥಗಳ ಬ್ಯಾನ್ಗೆ ಸರ್ಕಾರ ಮುಂದಾಗಿರುವುದು ಕೂಡ ಒಳ್ಳೆ ಬೆಳವಣಿಗೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಅಪಾಯ? ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಮಾತು ಜೋರಾಗಿದೆ. ಜನರಿಗೆ ಯಾವುದನ್ನ ತಿನ್ನಬೇಕು, ಯಾವುದನ್ನ ತಿನ್ನಬಾರದು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ. ಕಲ್ಲಂಗಡಿ, ಇಡ್ಲಿ, ಮಸಾಲೆ ಬಟಾಣಿ ತಿನ್ನೋಕೆ ಭಯ ಶುರುವಾಗಿದೆ. ಲಿಪ್ಸ್ಟಿಕ್ ಹಚ್ಕೊಳ್ಳೋರ್ಗೂ, ಟ್ಯಾಟೂ ಹಾಕೊಳ್ಳೋರ್ಗೂ ಕಂಟಕ ಶುರುವಾಗಿದೆ. ಇಡ್ಲಿಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್. ಇಡ್ಲಿ ಮಾಡೋ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುವುದರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕಲ್ಲಂಗಡಿಯಲ್ಲಿ ಕೆಂಪಾಗಲು ಕೃತಕ ಬಣ್ಣ ಬಳಕೆ. ರೆಡ್ ಕಲರ್ ವೈಬ್ರೆಂಟ್ ಕಲರ್ ಬರ್ಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಆದ್ರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತೆ ಅಗೇನ್ ಟಾಕ್ಸಿನ್ ರಿಟೆನ್ಷನ್. ಹಸಿರು ಬಟಾಣಿಗೆ ಕೃತಕ ಕಲರ್. ಹಸಿರು ಬಟಾಣಿ ಬ್ಯಾನ್. ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ ಅಲ್ಲಿ ಅಸುರಕ್ಷಿತ ಎಂಬುದು ದೃಢ. 70 ಸ್ಯಾಂಪಲ್ಗಳು ಅಸುರಕ್ಷಿತ ಹಿನ್ನೆಲೆ ಹಸಿರು ಮಸಾಲೆ ಬಟಾಣಿ ಬ್ಯಾನ್. ಬಣ್ಣ ಬಣ್ಣದ